ನಮ್ಮ ರಾಜಕೀಯ ಗುರುಗಳಂತ ಧ್ರುವಣ್ಣ ಸಾಹೇಬರು ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು. ಅದನ್ನ ಚಾಲೆಂಜ್ ಆಗಿ ಸ್ವೀಕಾರವನ್ನ ಮಾಡಿ ಅತಿ ಹೆಚ್ಚು ಲೀಡ್ ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ತಂದೆಯವರ ಹೆಸರು ಒಂದು ಉಳಿಬೇಕು ಅನ್ನೋ ಹೋರಾಟವನ್ನ ಮಾಡಿ, ಜೊತೆಗೆ ವಿಶೇಷವಾಗಿ ನಮ್ಗೆ ನಿಮ್ಮೆಲ್ಲರಿಗೂ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ರಾಜ್ಯದಲ್ಲಿ ಉಳಿಬೇಕು ಅಂತ ಮತದಾರಗಳು ನಮ್ಗೆ ಹೆಚ್ಚಿನ ರೀತಿ ಆಶೀರ್ವಾದವನ್ನ ಮಾಡಿದ್ದಾರೆ. ಅಂದ್ರೆ ಯಾರು ಕೂಡ ಇಷ್ಟು ಓಟ್ ಇಡೀ ಇತಿಹಾಸದಲ್ಲಿ ಕೋಟೆ 40-50 ವರ್ಷ ರಾಜಕೀಯ ಪ್ರಾರಂಭ ಆಗಿರ್ಬೋದು, 96,000 ಮತವನ್ನ ಪಡೆದಂತದ್ದು ಇತಿಹಾಸ ಇಲ್ಲ. ಇದೊಂದು ದಾಖಲೆ, ಒಂದು ಇತಿಹಾಸ. ಇಷ್ಟು ಓಟು ನನ್ಗೂ ಕೂಡ ಬಂದಿಲ್ಲ. ನನಗೆ 84,000 ನನ್ನ ಹೈಯೆಸ್ಟ್ ಅಂತಿದೆ. ಅದಕ್ಕೂ ಮೀರಿ 96,000 ಹತ್ತತ್ರ 96-97 ಹತ್ತತ್ರ ಮತವನ್ನ ನನ್ನ ಕ್ಷೇತ್ರದ ಪ್ರಭುಗಳು ಮಾಡಿದ್ದಾರೆ, ಮತದಾರ ಪ್ರಭುಗಳು ಮಾಡಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಹೃತ್ಪೂರ್ವಕ ಎಲ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಕ್ಷೇತ್ರ ಜನತೆಗೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ, ಅಭಾರಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ತಾವು ಮಾಡಿದಿರಿ. ನನಗೆ ಅತಿ ಹೆಚ್ಚು ಮತವನ್ನು ಎರಡೂ ಪಕ್ಷ ಒಂದಾದರೂ ಸಹ 25,000 ಲೀಡ್ನ ತಾವು ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಮತ್ತು ನಡೆದುಕೊಳ್ತೀನಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಅವರು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಸಾಕಷ್ಟು ಶಾಸಕರು ಮುಖಂಡಗಳು ಸಹ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ಪಟ್ಟಿದ್ರು. ಅದೇ ನಿಟ್ಟಿನಲ್ಲಿ ದೊಡ್ಡ ಅಂತರದ ಲೀಡ್ ನಲ್ಲಿ ಗೆದ್ದಿದ್ದಾರೆ. ಈ ದೊಡ್ಡ ಅಂತರದ ಲೀಡ್ ನಲ್ಲಿ HD ಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಅನಿಲ್ ಚಿಕ್ಕಮಗಳೂರ ಕೊಡುಗೆ ಸಾಕಷ್ಟಿದೆ. ನನ್ನ ಜೊತೆ ಅನಿಲ್ ಚಿಕ್ಕಮಗಳೂರು ಮಾತನಾಡ್ಸೋಣ. ಸರ್, ಮೊದಲು ನಮಸ್ತೆ ಸರ್. ನೀವು ಸಾಕಷ್ಟು ನಿಮ್ಮ ಚುನಾವಣೆಯಲ್ಲಿ ಯಾವ ರೀತಿ ಓಡಾಡಿದ್ರಿ, ಅದೇ ರೀತಿ ಸುನೀಲ್ ಬೋಸ್ ಅವರ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಚಕ್ರವನ್ನ ಕಟ್ಕೊಂಡು ಕಾಲಿಗೆ ಸಾಕಷ್ಟು ಓಡಾಡಿದ್ರಿ, ಪಂಚಾಯತಿ ಬಾರ್ ಓಡಿದ್ರಿ. ಇಲ್ಲೊಂದ್ ಕಡೆ ಖುಷಿ ಕೊಡ್ತಾ ಸರ್ ರಿಸಲ್ಟು ನಿಮ್ಗೆ? ಖಂಡಿತವಾಗ್ಲೂ ನಾವೇನು ನಿರೀಕ್ಷೆ ಮಾಡಿದ ನಿರೀಕ್ಷೆಗೆ ಮೀರಿ ಹೆಗ್ಗಡದೇವನಕೋಟೆ ತಾಲೂಕಿನ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತ ಅಂದರೆ, ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಗುರುಗಳಂತ ಧ್ರುವಣ್ಣ ಸಾಹೇಬರು ಕಳೆದ ಬಾರಿ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ದರು. ಅದನ್ನು ಚಾಲೆಂಜ್ ಆಗಿ ಸ್ವೀಕಾರವನ್ನು ಮಾಡಿ ಅತಿ ಹೆಚ್ಚು ಲೀಡ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ತಂದೆಯವರ ಹೆಸರು ಒಂದು ಉಳಿಬೇಕು ಅನ್ನೋದು ಹೋರಾಟವನ್ನು ಮಾಡಿ, ಜೊತೆಗೆ ವಿಶೇಷವಾಗಿ ನಮಗೆ ನಿಮ್ಮೆಲ್ಲರಿಗೂ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಉಳಿಬೇಕು ಅಂತ ಮತದಾರಗಳು ನಮಗೆ ಹೆಚ್ಚಿನ ರೀತಿ ಆಶೀರ್ವಾದವನ್ನು ಮಾಡಿದ್ದಾರೆ. ಸರ್, ನೀವು ಸಹ ಪಂಚಾಯತಿ ವಾರ ಹೋದ್ರಿ ಸರ್, ಪ್ರತಿಯೊಂದು ಮುಖಂಡರುಗಳನ್ನ ಭೇಟಿ ಮಾಡಿದ್ರಿ, ಕಾರ್ಯಕರ್ತರನ್ನ ಭೇಟಿ ಮಾಡಿದ್ರಿ, ಎಲ್ಲಿ ಅಸಮಾಧಾನ ಆಗಿದೆ ಎಲ್ಲವನ್ನ ಸಮಾಧಾನ ಮಾಡುವ ಕೆಲಸವನ್ನು ಮಾಡಿದ್ರಿ. ನಿಮಗೆ ಅಂದುಕೊಂಡಂತೆ ಒಂದಷ್ಟು ಲೀಡ್ ಕೊಡ್ತೀನಿ ಅಂತ ಹೇಳ್ತೀವಿ, ಅದು ನಿಮಗೆ ತೃಪ್ತಿ ತರ್ತಾ ಸರ್? ಖಂಡಿತವಾಗ್ಲು. ಯಾಕಂದರೆ ಯಾರು ಕೂಡ ಇಷ್ಟು ಓಟು ಇಡೀ ಇತಿಹಾಸದಲ್ಲಿ ಕೋಟೆ 40-50 ವರ್ಷ ರಾಜಕೀಯ ಪ್ರಾರಂಭ ಆಗಿರ್ಬೋದು, 96,000 ಮತವನ್ನು ಪಡೆದಂಥದ್ದು ಇತಿಹಾಸ ಇಲ್ಲ. ಇದೊಂದು ದಾಖಲೆ, ಒಂದು ಇತಿಹಾಸ. ಇಷ್ಟು ಓಟು ನನಗೂ ಕೂಡ ಬಂದಿಲ್ಲ. ನನಗೆ 84,000 ನನ್ನ ಹೈಯೆಸ್ಟ್ ಅಂತಿದೆ. ಅದಕ್ಕೂ ಮೀರಿ 96,000 ಹತ್ತತ್ರ 96-97 ಹತ್ತತ್ರ ಮತವನ್ನು ನನ್ನ ಕ್ಷೇತ್ರದ ಪ್ರಭುಗಳು ಮಾಡಿದ್ದಾರೆ, ಮತದಾರ ಪ್ರಭುಗಳು ಮಾಡಿಕೊಟ್ಟಿದ್ದಾರೆ. ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, AICC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಅವ್ರನ್ನ ಕರೆದು ಹೆಚ್ಚಿನ ರೀತಿ ಅನುದಾನವನ್ನು ತರ್ತಕ್ಕಂಥ ಪ್ರಯತ್ನ, ಮತ್ತು ಅದು ಕರೆದು ಇನ್ನೂ ಹೆಚ್ಚಿನ ರೀತಿ ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ರಿಕ್ವೆಸ್ಟ್ನ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ನನ್ನ ಯೋಜನೆಯನ್ನು ನಾನು ಏನು ಹಾಕ್ಕೊಂಡಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ಇನ್ನೇನು ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ಬರ್ತದೆ. ಅದಾದ ನಂತರ ಹಲವಾರು ಯೋಜನೆಗಳಿಗೆ ಗುದ್ಲಿ ಪೂಜೆ ಪ್ರಾರಂಭ ಆಗ್ತದೆ. ಹಲವಾರು ಶಾಲೆ ಕಟ್ಟಡಗಳ ಉದ್ಘಾಟನೆ ಆಗಬೇಕಾಗಿದೆ, ಸಮುದಾಯ ಭವನಗಳು ಉದ್ಘಾಟನೆ ಆಗಬೇಕಾಗಿದೆ. ಇವನ್ನೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರ ಕೈಲೇ ಸಾಕಷ್ಟು ಕ್ಷೇತ್ರಗಳ ಅಭಿವೃದ್ಧಿ ಜೊತೆಗೆ ಇನ್ನೂ ಹೆಚ್ಚಿನ ರೀತಿ ಅನುದಾನವನ್ನು ಕೊಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ನಿಮಗಂತೂ ನಿಮ್ಮ ಎಲೆಕ್ಷನಲ್ಲಂತೂ 36,000 ಚಿಲ್ಲರೆಯನ್ನು ಕೊಟ್ಟಿದ್ರು, ಇಲ್ಲೊಂದು ಕಡೆ ಮತ್ತಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಈ ಎಲೆಕ್ಷನಲ್ಲಿ ಅನಿಲ್ ಚಿಕ್ಕಮಗಳೂರು ಮನವಿಯನ್ನು ಮಾಡ್ಕೊಂಡಿದ್ರು, ಕಾರ್ಯಕರ್ತರಿಗೆ ಒಂದಷ್ಟು ಉರುಪನ್ನು ತುಂಬಿದ್ರು, ಮತ್ತಷ್ಟು ಲೀಡನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಎಲೆಕ್ಷನಲ್ಲೂ ಸಹ ಅನಿಲ್ ಚಿಕ್ಕಮಗಳೂರಿಗೆ ಹೊರೆ ಜಾಸ್ತಿ ಆಗ್ತಿದೆಯಾ ಮತ್ತು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಕ್ಷೇತ್ರದ ಮೇಲೆ? ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಯಾವುದೇ ಒಂದು ಚುನಾವಣೆಗೆ ನಿಂತಹ ಸಂದರ್ಭ 2018ರಲ್ಲಿ ಫಸ್ಟು ನಾನು ZP 2016ರಲ್ಲಿ ನಿಂತೆ. ಅಲ್ಲೂ ಕೂಡ ಅನಗುಡ ಕ್ಷೇತ್ರದ ಜನತೆ ಆಶೀರ್ವಾದವನ್ನು ಮಾಡಿದ್ರು. ಅದಾದ ನಂತರ 2018ರಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನ ಜನತೆ ನಿಂತಹ ಸಂದರ್ಭದಲ್ಲಿ 70,000 72,000 ಕೊಟ್ಟಿದ್ರು. ಅದಾದ ನಂತರ ಧ್ರುವಣ್ಣ ಸಾಹೇಬ್ರ ಎಲೆಕ್ಷನ್ ಬಂತು, ಅದಕ್ಕಿಂತ 3,500 ಓಟು ಜಾಸ್ತಿ ಬಂತು, 75,000 ಬಂತು, 76,000 ಓಟ್ ಬಂತು. ಅದಾದ ನಂತರ ಎರಡನೇ ಬಾರಿ ನಾನು ಚುನಾವಣೆಗೆ ನಿಂತೆ 84,000 ಬಂತು. ಅದಾದ ಪ್ರತಿ ವರ್ಷ ಚುನಾವಣೆಯಲ್ಲಿ 10,000 ಓಟು ಜಾಸ್ತಿ ಆ್ಯಡ್ ಆಗ್ತಾ ಇರದೆ ಹೊರತು ಮೈನಸ್ ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಭಯನೂ ಕೂಡ ನನಗೈತೆ. ಯಾಕಂದರೆ
ಇಷ್ಟು ಜನತೆ ನನ್ನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು, ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಆಶೀರ್ವಾದವನ್ನು ಮಾಡ್ತಿರೋದು, ಎಲ್ಲೋ ಒಂದು ಕಡೆ ನಾವು ಇಷ್ಟು ಬೆನಿಫಿಟ್ಸ್ನ ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ, ಭಾಗ್ಯಗಳನ್ನ ಕೊಡ್ತಿದ್ದೀವಿ. ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ಹೆಚ್ಚಿನ ರೀತಿ ನಾನು ಗಮನವನ್ನು ಹರಿಸ್ಬೇಕಾಗ್ತದೆ. ಹೆಚ್ಚಿನ ರೀತಿ ಏನೇನೋ ನಾನು ಯೋಜನೆಗಳನ್ನ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಗೆದ್ದು 1 ವರ್ಷ ಆಯಿತು, ಶಾಸಕನಾಗಿ 1 ವರ್ಷ ಆಯಿತು. ಎಲ್ಲ ಗ್ರಾಮಗಳಿಗೆ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಂಚಾಯತಿಯವರು ನಾನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಆಲ್ರೆಡಿ ಟೆಂಡರ್ ಪ್ರೊಸೆಸಿಂಗ್ ಆಗಿದೆ, ಸಾಕಷ್ಟು ಅನುದಾನಗಳು ಬಂದಿದೆ ನಮ್ಮ ತಾಲೂಕಿನಲ್ಲಿ. ಇದೆಲ್ಲವನ್ನು ಕೂಡ ಮನದಲ್ಲಿಟ್ಕೊಂಡು ನನ್ನ ಆಸೆಗಳು ಐತೆ. ನಮ್ಮ ಕೋಟೆ ಮೈಸೂರು ಮಾನಂದವಾಡಿ ರೋಡ್ ಡಬಲ್ ರೋಡ್ ಆಗಬೇಕಂತ ಐತೆ, ಜೊತೆಗೆ ಬೃಂದಾವನ್ ಗಾರ್ಡನ್ ಆಗಬೇಕಂತ ಐತೆ, ಜೊತೆಗೆ ಸಾವಿರಾರು ಮನೆಗಳು ಕೊಡಬೇಕು ಅನ್ನೋದು ಆಸೆ ಇದೆ. ಜೊತೆಗೆ ಬಡವ್ರ ಬಗ್ಗೆ ಆಸ್ಪತ್ರೆ ಸ್ಟ್ರೆಂತ್ ಡೌನ್ ಮಾಡಬೇಕನ್ನೋದಿದೆ. ಇದೆಲ್ಲವನ್ನು ಕೂಡ, ಮತ್ತು ಆ್ಯಂಬುಲೆನ್ಸ್ ಬಗ್ಗೆ ನಮ್ಮಲ್ಲಿ ಸ್ವಲ್ಪ ಕೊರತೆಗಳಿದೆ, ಇದನ್ನು ಸರಿಪಡಿಸೋ ಒಂದು 2-3 ಹೊಸ ಆ್ಯಂಬುಲೆನ್ಸ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಶಿಕ್ಷಣದ ಬಗ್ಗೆ ಈಗ ನನಗೆ ಒಂದು ಕಡೆ ನೋವಾಗ್ತದೆ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮದು ಲಾಸ್ಟ್ನೇ ಸ್ಥಾನಮಾನಕ್ಕೆ ಬಂದಿದೆ, ಕೊನೆಯ ಸ್ಥಾನಮಾನಕ್ಕೆ. ಇದೆಲ್ಲ ಒಂದು ಕಡೆ ನೋಡಿದ್ರೆ ಕಳೆದ ಬಾರಿ 2ನೇ ಸ್ಥಾನಮಾನದಲ್ಲಿ ನಮ್ಮದು ಕ್ಷೇತ್ರ ಇತ್ತು. ಎಜುಕೇಷನ್ ಬಗ್ಗೆ ಹೆಚ್ಚಿನ ರೀತಿ ಒತ್ತನ್ನು ನಾವು ಕೊಡಬೇಕಾಗ್ತದೆ. ಇವೆಲ್ಲವನ್ನು ಕೂಡ ನಾನು ಚಾಲೆಂಜಾಗಿ ತೊಗೋಬೇಕಾಗ್ತದೆ. ಇದಾದ ತಕ್ಷಣ ನಾನು ಅಧಿಕಾರಿಗಳು ಸಭೆ ಮಾಡ್ತೀನಿ, ಅದಾದ ನಂತರ ಮತ್ತೆ ಗ್ರಾಮವಾರು ಟೂರ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿ ಏನೇನು ಸಮಸ್ಯೆಗಳಿದೆ ಇದರಲ್ಲಿ ನಮ್ಮಲ್ಲಿ ನಾನು ಎದುರಿಸ್ತಕ್ಕಂಥದ್ದು ಸಾಗುವಳಿ ದರ್ಖಾಸ್ ಕಮಿಟಿ ಇರ್ಬೋದು, ಈಗ ಆಲ್ರೆಡಿ 1 to 5 ಆಗದೇ ಇರ್ಬೋದು. ಇದ್ರ ಬಗ್ಗೆ ಭೂಮಿ ಬಗ್ಗೆ ನಮ್ಮ ತಾಲೂಕಲ್ಲಿ ಸ್ವಲ್ಪ ಗೊಂದಲ ಇದೆ, ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕರೆಂಟ್ ಇರ್ಬೋದು, ನೀರಿರ್ಬೋದು, ಭೂಮಿ ಇರ್ಬೋದು, ಇದನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಸರ್, ನೀವು ಒಂದಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ರಿ. ಎಲ್ಲೊಂದು ಕಡೆ ಸುನಿಲ್ ಬೋಸ್ ಅವರಿಗೆ ಕಳೆದ ಬಾರಿ MLA ಟಿಕೆಟ್ ಕೇಳಿದ್ರೆ ಅದು ಸಿಕ್ಕಿರಲಿಲ್ಲ, MP ಟಿಕೆಟ್ ಕೊಟ್ಟು ಗೆದ್ದಿದ್ದಾರೆ. ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯರು ಸಹ ಸ್ಥಾನಮಾನ ಬೇಕು ಅಂತ ಕೇಳ್ತೀರಿ, ಅವರು ಸಹ MLC ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಅವರೆಲ್ಲರೂ ನೀವು ಯಾವ ಥರ ಬಳಸ್ಕೋತೀರಿ ಅನ್ನುವಂಥದ್ದು ಒಂದಷ್ಟು ವಿಚಾರ ಸರ್. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾನಾಗಿರ್ಬೋದು, ಗಣೇಶ್ ಪ್ರಸಾದ್ ಆಗಿರ್ಬೋದು, ದರ್ಶನ್ ಧ್ರುವನಾರಾಯಣ ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ತಂದೆಯವ್ರನ್ನ ಕಳ್ಕೊಂಡಿರ್ತಕ್ಕಂಥವ್ರು. ಆ ಸ್ಥಾನಮಾನವನ್ನು ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಜೊತೆಗೆ ನಮ್ಮದೇ ಆದಂಥ ಟೀಮಲ್ಲಿ ಡಾಕ್ಟರ್ ಯತೀಂದ್ರ ಅವರು ಮತ್ತು MLC ಆಗಿರೋ ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಮತ್ತು ಸುನಿಲ್ ಬೋಸ್ ಅವರು ಏನು 2 ಬಾರಿ ನನ್ನ ಪರಾಜಿತ ಅಂತಿದ್ರು, ಅದೆಲ್ಲನೂ ಸೇರಿ ಒಟ್ಟಿಗೆ ಮತದಾರರು 1,88,000 ಮತವನ್ನು ಸುನಿಲ್ ಬೋಸ್ ಅವ್ರಿಗೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟು ಒಂದು 5-6 ಜನ ಏನು ನಾವು ಮೈಸೂರು ಭಾಗದಲ್ಲಿ ಪ್ರಮುಖ ಯುವಕರು ನಾವೇನಿದ್ದೀವಿ, ಇಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಒಂದು ಜವಾಬ್ದಾರಿ ಇರ್ತದೆ. ಜೊತೆಗೆ ಸರ್ಕಾರದಿಂದ ಯೋಜನೆಗಳು ಏನು ಬರ್ತದೆ ಅದು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹರೀಶ್ ಗೌಡ್ರು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜೊತೆಗೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸುನಿಲ್ ಬೋಸ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಾವು ಇವತ್ತು ಸರ್ಕಾರ ಪ್ರತಿನಿಧಿಗಳಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಮೈಸೂರು ಚಾಮರಾಜನಗರ ಭಾಗದಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಕ್ಷೇತ್ರದ ಜನಕ್ಕೆ ಹೇಳ್ತೀರಾ? ಮೊದಲನೇದಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಎಲ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಕ್ಷೇತ್ರ ಜನತೆಗೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ತಾವು ಮಾಡಿದಿರಿ. ನನಗೆ ಅತಿ ಹೆಚ್ಚು ಮತವನ್ನು 2 ಪಕ್ಷ ಒಂದಾದರೂ ಸಹ 25,000 ಲೀಡ್ನ ತಾವು ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಮತ್ತು ನಡೆದುಕೊಳ್ತೀನಿ. ಇದಿಷ್ಟು ಅನಿಲ್ ಚಿಕ್ಕಮಗಳೂರು ಮಾತಾಗಿರುವಂಥದ್ದು. ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದೆ. ಕ್ಷೇತ್ರ ಜನರು ಸಹ ನಮಗೆ ಉತ್ತಮವಾದ ರೆಸ್ಪಾನ್ಸನ್ನು ಮಾಡಿದರೆ, ಒಂದು ಉತ್ತಮವಾದ ಲೀಡನ್ನು ಕೊಟ್ಟಿದ್ದಾರೆ. ನಾನು ಸಹ ಸಾಕಷ್ಟು ಕೆಲಸವನ್ನು ಮಾಡ್ತೀನಿ, ಸರ್ಕಾರದಲ್ಲಿರುವಂಥ ಯೋಜನೆಗಳನ್ನ ಸಂಪೂರ್ಣ ತರುವ ಕೆಲಸವನ್ನು ಮಾಡಿ ನಮ್ಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡ್ತೀನಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಿತೇಶ್ ಜೊತೆ ಬೀರೇಗೌಡ, ನಾನು ನ್ಯೂಸ್, ಮೈಸೂರು.